ಈ ಪಯಣ ನೂತನ. I will there for you. My heart says ನಿಮ್ಮ ಜೀವನ ಮಾಲೀಕನು ಸಿಗುತ್ತಿಲ್ಲ. ಬಂಗಾರ ಬೆಳಿ ಹೆಂಗೈತೆ ಚೊಕ್ಕ ಬಂಗಾರ ಊರಂತೆ ದಿವಿಜರು ಬಯಸುವ ಊರಂತೆ. ಬಂದ್ರಂದ್ರ ನಾ ಯಾವತ್ತಿದ್ರು ನ್ಯಾಯ ರೀತಿಯಿಂದ ಸಾಕ್ಷಿಗಳನ್ನ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಅವುಗಳನ್ನ ಕನ್ನಡ ಭಾಷೆ ಮಾತ್ರ ಇಲ್ಲಿ ಕರ್ನಾಟಕದಲ್ಲಿ ಯಜಮಾನತಾ ಇರಬೇಕು. ಆಮೇಲೆ ಅದೇ ತರ ಸಾಮಾನ್ಯ ಒಂದು ಕಡೆ ಭಾಷೆ ವ್ಯವಸ್ಥೆ ಒಳಗ ನಾ ಅಳವಡಿಸಿಕೊಂಡಿದ್ರೊಳಗ ಅಂದ್ರೆ NEP ಮತ್ತು SEP ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ಮತ್ತೆ ಏನೋ ವಿಷಯವನ್ನ ನಾವು ಅದ್ರೊಳಗ ಸರ್ಚ್ ಹೊಡೆದ ತಿಳ್ಕೋಬಹುದು. ಶಿಕ್ಷಣ ಅನ್ನೋದು ಜೀವನಕ್ಕೆ ತುಂಬಾ ಉತ್ತಮ ಅಂತ ಹೇಳ್ಬೋದು. ಕಪ್ಪ ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೇನು? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೆ ಏಕೆ ಕೊಡಬೇಕು ಕಪ್ಪ? ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯರ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸ. ಅತಳ ಬಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಅಡಿಯಿಟ್ಟರೆ ಬೆರೆಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಭಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕ್ಕಶ್ಚಿತ್ನದ ಮಗ, ನೋ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಎಂದು ನನ್ನ ಮನಸ್ಸಿಗೆ ನೆಮ್ಮದಿಯಿಲ್ಲವೆಂದರೆ ಛೀ, ಇದೊಂದು ಬದುಕಿ, ಇದೊಂದು ಜನ್ಮವೇ? ಏನು ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತಿಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ. ಎತ್ತು ನಿನ್ನ ಗಾಂಡೀವ, ಹೂಡು ಪರಮೇಶ್ವರ.